ರಾಜ್ಯದಾದ್ಯಂತ ಬಿಸಿಲ ಆರ್ಭಟ ಹೆಚ್ಚಾಗಿದ್ದು ಜೀವ ನದಿಗಳು ಬತ್ತಿ ಹೋಗ್ತಿವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಿರಸಿಯ ಶಾಲ್ಮಲಾ ನದಿ ಬತ್ತಿದ ಪರಿಣಾಮ ಅಕ್ಕಪಕ್ಕದ ಹಳ್ಳಿ ಜನ ನೀರಿಗೂ ಪರದಾಡುವಂತಹ ಸ್ಥಿತಿ ಎದುರಾಗಿದೆ. ಅಂತರ್ಜಲ ಮಟ್ಟದಲ್ಲಿ ಭಾರೀ ಕುಸಿತ ಕಂಡಿದ್ದು 17 ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದೆ. ನದಿಗಳಲ್ಲಿ ನೀರು ಬರಿದಾಗ್ತಿದ್ದಂತೆ ಪ್ರಾಣಿ ಪಕ್ಷಿಗಳು ಕಾಡಿನಿಂದ ನಾಡಿನತ್ತ ಬರ್ತಾ ಇವೆ. ಶಾಲ್ಮಲಾ ನದಿ ಭಾಗದ ಸಹಸ್ರಲಿಂಗಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇತ್ತು. ಆದರೆ ಇದೀಗ ನದಿ ಬತ್ತಿದ ಪರಿಣಾಮ ಸಹಸ್ರಲಿಂಗ ದರ್ಶನಕ್ಕೆ ಬರುವ ಪ್ರವಾಸಿಗರು ಬೇಸರ ವ್ಯಕ್ತಪಡಿಸಿದ್ದಾರೆ. ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸೌಂದರ್ಯಕ್ಕೆ ಈಗ ಮತ್ತೊಂದು ಗರಿ ಸೇರ್ಪಡೆಯಾಗಿದೆ. ಟರ್ಮಿನಲ್ 2ಕ್ಕೆ ಆಗಮಿಸುವ ಪ್ರಯಾಣಿಕರನ್ನ ಸ್ವಾಗತಿಸಲು ಈಗ ಭವ್ಯವಾದ ಬೆಂಗಳೂರು ಸೋಲ್ ಸ್ಮಾರಕ ಶಿಲ್ಪ ಸಿದ್ಧವಾಗಿದೆ. ಸ್ಪೇನ್ನ ವಿಶ್ವವಿಖ್ಯಾತ ಶಿಲ್ಪಿ ಜೌಮೆ ಪ್ಲೆನ್ಸಾ ಅವರ ಕಲ್ಪನೆಯಲ್ಲಿ ಮೂಡಿಬಂದಿರುವ ಈ ಕಲಾಕೃತಿಯನ್ನ ಬಯೋಕಾನ್ ಫೌಂಡೇಶನ್ ಹಾಗೂ ಏರ್ಪೋರ್ಟ್ ಆಡಳಿತ ಮಂಡಳಿ ಜಂಟಿಯಾಗಿ ನಿರ್ಮಿಸಿದೆ. ಬೆಂಗಳೂರಿನ ಸಂಸ್ಕೃತಿ, ಕಲೆ ಮತ್ತು ನಗರದ ಆತ್ಮವನ್ನ ಬಿಂಬಿಸುವ ಈ ಸಂಗಮ ಕಲಾಕೃತಿಯನ್ನ ಬಯೋಕಾನ್ ಗ್ರೂಪ್ ಅಧ್ಯಕ್ಷೆ ಕಿರಣ್ ಮಜುಂದಾರ್ ಶಾ ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ಲೋಕಾರ್ಪಣೆಗೊಳಿಸಿದ್ರು. ಟರ್ಮಿನಲ್ 2ರ ಅರೈವಲ್ನಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಈ ಶಿಲ್ಪ ಕೇವಲ ಕಲಾಕೃತಿಯಲ್ಲ, ಇದು ಜಾಗತಿಕ ಭೂಪಟದಲ್ಲಿ ಬೆಂಗಳೂರಿನ ಸಾಂಸ್ಕೃತಿಕ ಕಂಪನ್ನ ಪಸರಿಸುವ ಪ್ರಮುಖ ಆಕರ್ಷಣೆಯಾಗಲಿದೆ. ಈ ವೇಳೆ ಏರ್ಪೋರ್ಟ್ ಸಿಇಒ ಹರಿಮಾ ರಾರ್ ಉಪಸ್ಥಿತರಿದ್ದರು. ಬಿಸಿಲ ಧಗೆಗೆ ಜಲಾಶಯಗಳು ಬತ್ತಿ ಹೋಗ್ತಾ ಇವೆ. ಮೈಸೂರಿನ ಕಬಿನಿ ಜಲಾಶಯದಲ್ಲಿ ಭಾರೀ ನೀರು ಖಾಲಿಯಾಗಿದೆ. ಕಬಿನಿ ಜಲಾಶಯದಲ್ಲಿ ನೀರು ಖಾಲಿಯಾಗಿ ಬೆಂಗಳೂರು, ಮೈಸೂರು ಹಾಗೂ ಚಾಮರಾಜನಗರ ಜನರಿಗೆ ಆತಂಕ ಶುರುವಾಗಿದೆ. ಬಿಸಿಲಿನ ಝಳಕ್ಕೆ ದಿನೇ ದಿನೇ ಜಲಾಶಯದ ನೀರು ತಳ ಸೇರ್ತಾ ಇವೆ. 2284 ಅಡಿ ಗರಿಷ್ಠ ಸಾಮರ್ಥ್ಯದ ಜಲಾಶಯದಲ್ಲಿ ಕೇವಲ 2258.20 ಅಡಿ ನೀರು ಮಾತ್ರ ಸಂಗ್ರಹವಾಗಿದೆ. ಒಟ್ಟು 19.52 ಟಿಎಂಸಿ ಸಂಗ್ರಹ ಸಾಮರ್ಥ್ಯದ ಅಣೆಕಟ್ಟೆಯಲ್ಲಿ ಕೇವಲ 6.70 ಟಿಎಂಸಿ ನೀರು ಮಾತ್ರ ಸಂಗ್ರಹವಾಗಿದೆ. ಕಳೆದ ಬಾರಿಗೆ ಹೋಲಿಸಿದರೆ ಸುಮಾರು 3 ಟಿಎಂಸಿ ನೀರು ಆರಂಭದಲ್ಲೇ ಖಾಲಿಯಾಗಿದೆ. ಅಣೆಕಟ್ಟೆಯಿಂದ ಕುಡಿಯುವ ನೀರಿಗಾಗಿ ನಿತ್ಯ 800 ಕ್ಯೂಸೆಕ್ ನೀರು ಬಳಕೆ ಆಗ್ತಾ ಇತ್ತು. ಬೆಂಗಳೂರು ಕುಡಿಯುವ ನೀರಿಗಾಗಿ ಶಿವ ಅಣೆಕಟ್ಟೆಯಿಂದ ಕಬಿನಿಯಿಂದ ನೀರು ಹರಿಸಲಾಗ್ತಾ ಇದೆ. ಪೂರ್ವ ಮುಂಗಾರು ಕೈ ಕೊಟ್ಟಿರುವ ಹಿನ್ನೆಲೆ ಕಬಿನಿ ಜಲಾಶಯದ ನೀರು ವೇಗವಾಗಿ ಖಾಲಿಯಾಗ್ತಾ ಇದೆ. ಕೋಲಾರದ ಹಲವೆಡೆ ಮಾವಿನ ತೋಟಗಳಿಗೆ ಸಂಕಷ್ಟ ಎದುರಾಗಿದೆ. ಮಾವಿನ ಹಣ್ಣುಗಳಿಗೆ ವೈರಸ್ ಕಾಟ ಶುರುವಾಗಿದ್ದು ಬೆಳೆಗಾರರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ವೈರಸ್ ಕಾಟದಿಂದ ಮಾವಿನ ಹೂ ಉದುರಿ ಹೋಗ್ತಾ ಇದೆ. ಚೆನ್ನಾಗಿ ಬಂದಿದ್ದ ಹೂ ಏಕಾಏಕಿ ಉದುರಿ ಆತಂಕ ಎದುರಾಗಿದ್ದು ವರ್ಷದಲ್ಲಿ ಒಮ್ಮೆ ಆದಾಯ ಬರೋ ನಿರೀಕ್ಷೆಯಲ್ಲಿದ್ದ ಬೆಳೆಗಾರರಿಗೆ ನಿರಾಸೆ ಎದುರಾಗಿದೆ. ಕಳೆದ ವರ್ಷ ಬೆಳೆ ಇದ್ರೂ ಬೆಲೆ ಸಿಗದೆ ಬೆಳೆಗಾರರು ಪರದಾಡ್ತಿದ್ರು. ಆದರೆ ಈ ಬಾರಿಯೂ ಬೆಲೆ ಕುಸಿತ ಆಗುವ ಸಾಧ್ಯತೆ ಇದೆ. ಹೂಗಳು ಉದುರಿ ಎಲೆಗಳಲ್ಲಿ ಕಪ್ಪು ಬಣ್ಣದ ಗೂಡು ಕಟ್ಟಿದ್ದು ಏನ್ ಮಾಡಬೇಕು ಅಂತ ದಿಕ್ಕು ತೋಚದೆ ಜನ ಹೆದರ್ತಾ ಇದ್ದಾರೆ. ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ಅಂತ ರೈತ ರಮೇಶ್ ಮನವಿ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.